ಹಲೋ ಅಭಿ, ಹಲೋ, ಎಲ್ಲಿದ್ಯಾ? ರೆಡಿ ಆಗ್ಬಿಟ್ಯಾ? ನಾನ್ ರೆಡಿ ಇದ್ದೀನಿ. ಇಲ್ಲ, ಇವತ್ತು ಬರಕ್ ಆಗಲ್ಲ ಅನ್ಸುತ್ತೆ, ಸ್ವಲ್ಪ ಲೇಟ್ ಆಗ್ತದೆ ಅಲ್ಲಿ. ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ ಅಭಿ. ಪ್ಲೀಸ್ ಟ್ರೈ. ಅಭಿ, ಮತ್ತೆ ಟಾಯ್ಲೆಟ್ ಫೋನ್ ತಗೊಂಡ್ ಹೋಗಿದ್ಯಾ? ನನಗ್ ಲೇಟ್ ಆಗುತ್ತೆ ಅಭಿ, ಬೇಗ ಬಾ. ಅಭಿ, ಹಾ, ಆಯ್ತಾ? ಬಂದೆ ಬಂದೆ ಬಂದೆ. ನನಗ್ ಲೇಟ್ ಆಗ್ತಿದೆ. ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ ಅಭಿ. ಅಭಿ, ಬಿಲ್ಸ್ ಕಟ್ಟೋದಕ್ಕೆಲ್ಲ ಇವತ್ತೇ ಲಾಸ್ಟ್ ಡೇಟು. ಹೋಗ್ತಾ ತಗೊಂಡ್ ಹೋಗು, ಮರಿಬೇಡ. ಅಭಿ, ಸಂಜೆ ದೊಡ್ಡತ್ತೆ ಮನೆಗ್ ಹೋಗ್ಬೇಕು, ಬೇಗ ಬಾ ಆಯ್ತಾ? ಕೇಳಿಸ್ತಾ? ಚಟ್ನಿಗೆ ಮತ್ತೆ ಉಪ್ಪು ಜಾಸ್ತಿ ಹಾಕಿದ್ಯಾ? ಹಾ, ಉಪ್ಪು ಜಾಸ್ತಿ ಆಗಿದ್ಯಾ? ಅಭಿ, ನೀನ್ ಈಗ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತೀಯ. ಮದ್ವೆಗ್ ಹೊಸದಲ್ಲಿ ಏನ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಸರಿ ಇರು, ಬೇಡ, ಒಂದ್ ಗ್ಲಾಸ್ ಹಾಲ್ ಕೊಡ್ತೀನಿ. ನನ್ಗೆ ಲೇಟ್ ಆಯ್ತು. ಅಭಿ, ಒಂದ್ ಗ್ಲಾಸ್ ಹಾಲ್ ಕೊಡ್ತೀನಿ. ಅಭಿ, ಈ ಸೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದ್ರಲ್ಲಿ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಅಲ್ಲೋಡು, ಆ ರೆಡ್ ಸ್ಯಾರಿ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ, ಅದ್ ನನಗೆ ಕೊಡಿಸ್ತೀಯ? ಅಭಿ, ಹಲೋ ಅಭಿ, ನಾನ್ ಮಾತಾಡ್ತಾ ಇದ್ದೀನಿ. ಹಲೋ ಹಲೋ. ಇಂಥ ಸಣ್ಣ ಪುಟ್ಟ ಕೋಪ ಬಂದಾಗ ಅಭಿ ಪರ್ಸಿಂದಾನೆ ದುಡ್ಡು ತೆಗೆದು ನಾನೀ ಹುಂಡಿಗೆ ಹಾಕ್ತೀನಿ. ಈ ಹುಂಡಿಲಿರುವಂತ ಹಣದಿಂದ ಒಂದು ಹೊಸ ಜೋಡಿಗೆ ಮಾಂಗಲ್ಯ ಸರ ಮಾಡ್ಕೊಡ್ತೀನಿ. ಬಿದ್ದು ಹೋಗ್ತಿರುವಂತ ಬಂಧನಗಳ ಈ ಕಾಲದಲ್ಲಿ ಮಾಂಗಲ್ಯದ ಬಂಧನನ ಬಿಗಿಗೊಳಿಸೋದಕ್ಕೆ ನನ್ನದೊಂದು ಪುಟ್ಟ ಕಾಣಿಕೆ ಅಂತಾನೆ ಹೇಳ್ಬಹುದು. ಇಂಥದ್ದೇ ಬಿಡಿಸಲಾಗದ ಬಂಧ, ಒಂದು ಒಳ್ಳೆ ಕುಡುಕ, ತುಂಬಾ ಒಳ್ಳೆ ಹೆಂಡತಿ ಕತೆ ಹೊತ್ತು ಒಂದು ಹೊಸ ಧಾರಾವಾಹಿ ಬರ್ತಾ ಇದೆ. ಮಾಂಗಲ್ಯ ನಿಮ್ಮ ಉದಯ ಟಿವಿಯಲ್ಲಿ ಸಂಜೆ 7 ಗಂಟೆಗೆ ಮಿಸ್ ಮಾಡದೆ ನೋಡಿ.